ನಮಸ್ಕಾರ ಗೆಳೆಯರೇ. ಭಾರತೀಯ ವಾಯುಸೇನೆ ಈಗ ದೊಡ್ಡ ಬದಲಾವಣೆಗಳಿಗೆ ಸಿದ್ಧವಾಗಿದೆ. ಒಂದ್ ಕಡೆ 114 ರಾಫೆಲ್ ಯುದ್ಧ ವಿಮಾನಗಳ ಖರೀದಿಗೆ ಸಂಬಂಧಿಸಿದ ಒಪ್ಪಂದ ವೇಗವಾಗಿ ಮುಂದುವರಿಯುತ್ತಿದ್ದು, ಬಹುಶಃ ಭಾರತ ಮತ್ತು ಫ್ರಾನ್ಸ್ ಇದನ್ನ ಶೀಘ್ರದಲ್ಲೇ ಘೋಷಿಸಬಹುದು. ಆದರೆ ಈಗ ಇದರ ಜೊತೆಗೆ ರಷ್ಯಾದ Su-57 ಸ್ಟೆಲ್ತ್ ಯುದ್ಧ ವಿಮಾನಗಳ ಒಪ್ಪಂದವು ಕೂಡ ವೇಗ ಪಡೆದುಕೊಂಡಿದೆ. ವಿವಿಧ ರಕ್ಷಣಾ ಮೂಲಗಳಿಂದ ಬಂದಿರುವ ವರದಿಗಳ ಪ್ರಕಾರ ಶೀಘ್ರದಲ್ಲಿ ಭಾರತೀಯ ಪೈಲಟ್ಗಳು ರಷ್ಯಾಗೆ ಹೋಗಿ Su-57 ಯುದ್ಧ ವಿಮಾನಗಳನ್ನ ಪರೀಕ್ಷಿಸಲಿದ್ದಾರೆ. ಹಾಗೂ ರಷ್ಯಾ ಕೂಡ ಇದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಆರಂಭಿಸಿದೆ. ಭಾರತೀಯ ಪೈಲಟ್ಗಳು ರಷ್ಯಾಗೆ ಬಂದು ವಿಮಾನವನ್ನು ಹಾರಿಸಿ ಪರೀಕ್ಷಾ ಹಾರಾಟ ನಡೆಸಿ ಮತ್ತು ಭಾರತೀಯ ವಾಯುಸೇನೆಯ ಮಾನದಂಡಗಳ ಪ್ರಕಾರ ಅದನ್ನು ಪರೀಕ್ಷಿಸಬೇಕೆಂದು ರಷ್ಯಾ ಬಯಸ್ತಾ ಇದೆ. ಆದರೆ ರಷ್ಯಾ ಇಷ್ಟು ವೇಗವಾಗಿ ಇದನ್ನ ಯಾಕೆ ಬಯಸ್ತಾ ಇದೆ? ಯಾಕಂದ್ರೆ ಗೆಳೆಯರೆ, ಒಮ್ಮೆ ಭಾರತೀಯ ವಾಯುಸೇನೆ ಈ ವಿಮಾನದ ಪರೀಕ್ಷೆ ಮುಗಿಸಿದ್ರೆ ತಕ್ಷಣವೇ ಅದರ ಮೌಲ್ಯಮಾಪನ ಆರಂಭವಾಗ್ತದೆ. ಹಾಗೂ ಈ ಮೌಲ್ಯಮಾಪನವು ಒಂದು ಕೊನೆ ಹಂತವಾಗಿದ್ದು, ಅದರ ನಂತರ ವಾಯುಸೇನೆ ಒಂದು ಪ್ರಸ್ತಾವನೆಯನ್ನ ಸಿದ್ಧಪಡಿಸುತ್ತದೆ. ಹಾಗೂ ಈ ಪ್ರಸ್ತಾವನೆಯಲ್ಲಿ ಎಷ್ಟು ವಿಮಾನಗಳನ್ನು ಖರೀದಿಸಬೇಕು, ಯಾವ ನ್ಯೂನತೆಗಳು ಕಂಡು ಬಂದವು ಮತ್ತು ಯಾವ ರೀತಿಯ ವೆಪನ್ ಪ್ಯಾಕೇಜ್ ಅನ್ನ ವಿಮಾನದಲ್ಲಿ ಅಳವಡಿಸಬೇಕು ಅನ್ನೋ ವಿವರಗಳು ಇರ್ತವೆ. ಹಾಗೂ ಈ ಪ್ರಸ್ತಾವನೆಯನ್ನು ರಕ್ಷಣಾ ಸಚಿವಾಲಯಕ್ಕೆ ಕಳಿಸಲಾಗ್ತದೆ. ಹಾಗೇನೆ ಗೆಳೆಯರೆ, ಈ ಪ್ರಕ್ರಿಯೆ ಹೊಸದೇನಲ್ಲ. ಭಾರತ ಈ ಮೊದಲು 114 ರಾಫೆಲ್ ವಿಮಾನಗಳ ಒಪ್ಪಂದದಲ್ಲೂ ಇದೇ ವಿಧಾನವನ್ನು ಅನುಸರಿಸಿದೆ. ಹಾಗಾಗಿ ಭಾರತೀಯ ಪೈಲಟ್ಗಳು ಶೀಘ್ರದಲ್ಲಿ ಪರೀಕ್ಷಾ ಹಾರಾಟ ನಡೆಸಬೇಕೆಂದು ಈ ರಷ್ಯಾ ಬಯಸ್ತಾ ಇದೆ. ರಕ್ಷಣಾ ಸಚಿವಾಲಯಕ್ಕೆ ಪ್ರಸ್ತಾವನೆ ಬಂದ ನಂತರ ಅದು ರಷ್ಯಾಗೆ ಅದನ್ನು ತೋರಿಸಿ ಎಷ್ಟು ವಿಮಾನಗಳು, ಯಾವ ಬದಲಾವಣೆಗಳು ಮತ್ತು ಯಾವ ಶಸ್ತ್ರಾಸ್ತ್ರಗಳು ಬೇಕು ಅಂತ ತಿಳಿಸುತ್ತದೆ. ಹಾಗೂ ರಷ್ಯಾದ ಕಂಪನಿಗಳು ಭಾರತದ ಈ ಎಲ್ಲಾ ಬೇಡಿಕೆಗಳನ್ನ ಪೂರೈಸಲು ಸಾಧ್ಯವೇ ಅನ್ನೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಉತ್ತರಿಸಬೇಕಾಗ್ತದೆ. ಹಾಗೆ ನೋಡಿದ್ರೆ ರಷ್ಯಾ ಈಗಾಗಲೇ ಭಾರತಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲು ಸಿದ್ಧವಿರುವುದರಿಂದ ಎಲ್ಲಾ ಬೇಡಿಕೆಗಳನ್ನು ಪೂರೈಸುವುದಾಗಿ ಹೇಳಿದೆ. ನಂತರ ರಷ್ಯಾ ಈ ಬದಲಾವಣೆಗಳು ಮತ್ತು ಶಸ್ತ್ರಾಸ್ತ್ರಗಳ ಜೊತೆಗೆ Su-57 ವಿಮಾನದ ಬೆಲೆ, ವಿತರಣಾ ಸಮಯ ಹಾಗೂ ಅದರಲ್ಲಿ ಭಾರತೀಯ ಮತ್ತು ರಷ್ಯಾದ ಘಟಕಗಳ ಪ್ರಮಾಣವನ್ನ ತಿಳಿಸುತ್ತದೆ. ಹಾಗೂ ಇದರ ನಂತರ ಭಾರತದ ರಕ್ಷಣಾ ಸಚಿವಾಲಯ ಮತ್ತು ರಷ್ಯಾದ ಅಧಿಕಾರಿಗಳು ಹಾಗೂ ಕಂಪನಿಗಳ ನಡುವೆ ಅದರ ಬೆಲೆ ಕುರಿತು ಮಾತುಕತೆ ನಡೆಯುತ್ತದೆ. ಒಮ್ಮೆ ಈ ಎಲ್ಲವೂ ಅಂತಿಮಗೊಂಡ ನಂತರ ಈ ಒಪ್ಪಂದವನ್ನ ಘೋಷಿಸಲಾಗ್ತದೆ. ಹಾಗೆ ನೋಡೋದಾದ್ರೆ ಪ್ರಸ್ತುತ 114 ರಾಫೆಲ್ ಒಪ್ಪಂದದಲ್ಲೂ ಇದೇ ಕೊನೆಯ ಹಂತದ ಮಾತುಕತೆಗಳು ನಡೀತಾ ಇವೆ. ಭಾರತೀಯ ಅಧಿಕಾರಿಗಳು ರಾಫೆಲ್ನ ಬೆಲೆ, ಭಾರತೀಯ ಘಟಕಗಳ ಸೇರ್ಪಡೆ ಮತ್ತು ಇತರೆ ಬದಲಾವಣೆಗಳ ಬಗ್ಗೆ ಫ್ರಾನ್ಸ್ನೊಂದಿಗೆ ಚರ್ಚಿಸುತ್ತಿದ್ದಾರೆ. ಈಗ ರಷ್ಯಾ ಕೂಡ Su-57 ಒಪ್ಪಂದವನ್ನ ಶೀಘ್ರವಾಗಿ ಪೂರ್ಣಗೊಳಿಸುವುದಕ್ಕಾಗಿ ಬಯಸ್ತಾ ಇದೆ. ಹಾಗೂ ಈ ಪರೀಕ್ಷೆ ಹಾರಾಟ ಯಾವಾಗ ನಡೆಯುತ್ತದೆ ಅನ್ನೋದರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಕೆಲವು ಮೂಲಗಳು ಭಾರತ ಮೊದಲು ರಾಫೆಲ್ ಒಪ್ಪಂದ ಮುಗಿದ ನಂತರ Su-57 ಮೇಲೆ ಸಂಪೂರ್ಣ ಗಮನ ಹರಿಸುತ್ತದೆ ಅಂತ ಹೇಳಿದ್ರೆ, ಇನ್ನು ಕೆಲವು ಮೂಲಗಳು ಎರಡೂ ಒಪ್ಪಂದಗಳನ್ನ ಏಕಕಾಲದಲ್ಲಿ ಮುಗಿಸಲು ಭಾರತ ಬಯಸುತ್ತದೆ ಅನ್ನೋದನ್ನ ಹೇಳಿವೆ. ಹಾಗೂ ಈ ಪರೀಕ್ಷಾ ಹಾರಾಟವು ಕೆಲವು ತಿಂಗಳುಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ಸೊ ಗೆಳೆಯರೆ, ಭಾರತೀಯ ವಾಯುಸೇನೆಯಲ್ಲಿ ನಡೆಯುತ್ತಿರುವ ಈ ಮಹಾ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ.